ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷ ರಂಜಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ತಮ್ನೈಲಲ್ಲಿ ನೋಡಿದ ಹಾಗೆ ನಾನು ಈ ದಿನ ಮಕ್ಕಳಿಗಾಗಿ ಹೈಲಿ ನ್ಯೂಟ್ರಿಷಿಯಸ್ ಆ್ಯಂಡ್ ವಿಟಮಿನ್ಸ್ ಪ್ರೋಟೀನ್ಸ್ ಇರೋಂತಹ ಡ್ರೈ ಫ್ರೂಟ್ಸ್ನ ಸೇರಿಸಿ ಪೌಡರ್ನ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಇಲ್ಲಿ ನಾನು ಬಳಸಿರೋಂತಹ ಡ್ರೈ ಫ್ರೂಟ್ಸ್ ಬಂದು ಬಾದಾಮ್ ಆ್ಯಂಡ್ ಕ್ಯಾಶ್ಯೂ ನಟ್ಸ್. ಇಲ್ಲಿ ಗ್ರೀನ್ ಕಲರ್ ಇದಾವಲ್ಲ ಅವು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಿಕಾಯಿ ಬೀಜ. ನೆಕ್ಸ್ಟ್ ಸನ್ಫ್ಲವರ್ ಸೀಡ್ಸ್ ಪಕ್ಕದಲ್ಲಿ ವೈಟ್ ಇರೋವು, ಮತ್ತು ಪಿಸ್ತಾ. ಇವೆಲ್ಲ ಸೇರಿಸಿ ಒಂದು ಪ್ರೋಟೀನ್ ಪೌಡರ್ನ ಮಾಡ್ಕೊತಿದ್ದೀನಿ. ಫಸ್ಟ್ ಆಫ್ ಆಲ್ ಒಂದು ಪ್ಯಾನ್ ಇಟ್ಕೊಬಿಟ್ಟು ಇವನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೂ ರೋಸ್ಟ್ ಮಾಡಬಾರ್ದು, ಅದು ಮತ್ತು ಫ್ಲೇವರ್ ಚೇಂಜ್ ಆಗುತ್ತೆ. ಲೈಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಸ್ಟೋರೇಜ್ ಸ್ವಲ್ಪ ದಿನ ಇರುತ್ತೆ ಅಂತ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಫಸ್ಟು ನಾನು ಬಾದಾಮ್ ಆ್ಯಂಡ್ ಪಿಸ್ತಾ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಕ್ಯಾಶ್ಯೂ ನಟ್ಸ್, ಅದಾದ ನಂತರ ಇಲ್ಲಿ ಪಂಪ್ಕಿನ್ ಸೀಡ್ಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಂಡು ಲೈಟಾಗಿ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಇದೆಲ್ಲ ಮಾಡ್ಕೊಂಡ ನಂತರ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು. ಸ್ವಲ್ಪ ಬಿಸಿ ಇದ್ದಾಗ ನಾವು ಪೇಸ್ಟ್ ಮಾಡಿದ್ರೆ, ಅಂದರೆ ಮಿಕ್ಸಿಗೆ ಗ್ರೈಂಡ್ ಮಾಡಿದ್ರೆ ಅದು ಎಲ್ಲ ಮೆತ್ತಗಾಗಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿಗೆ ಜಾರ್ಗೆ ಹಾಕೋಣ ಅಂತ ಸ್ವಲ್ಪ ಹೊತ್ತು ಹಾಗೆ ಪ್ಲೇಟಲ್ಲಿ ಇಟ್ಟಿದ್ದೀನಿ. ನಾನಿಲ್ಲಿ 5 ಟೈಪ್ಸ್ ತೊಗೊಂಡಿದ್ದೀನಿ. ನೀವು ಇನ್ನೂ ಆ್ಯಡ್ ಮಾಡ್ಕೊಳ್ಳೋದ್ರಿದ್ದರೆ ಆ್ಯಡ್ ಮಾಡ್ಕೋಬೋದು. ಅದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ರೋಸ್ಟ್ ಮಾಡಿರೋಂತಹ ತಣ್ಣಗಾಗಿರೋ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಪೌಡರ್ ಮಾಡ್ಕೋಬೇಕು. ಯಾರೆಲ್ಲ ಈ ಹರ್ಷ ರಂಜಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋಂತಹ ವೀಡಿಯೋಸ್ ಮೊದಲು ನಿಮ್ಮ ಬಾರಿಗೆ ಬರುತ್ತೆ. ಹಾಗೆ ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ತಪ್ಪದೆ ಶೇರ್ ಮಾಡಿ. ನೋಡಿ, ನಾನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ ಪೌಡರ್ನ ಈ ಥರ ಒಂದು ಬಾಟಿಲ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಥರ ಪ್ಲಾಸ್ಟಿಕ್ ಬಾಟಿಲಲ್ಲಿ ಸ್ಟೋರ್ ಮಾಡ್ಕೋಬಾರ್ದು ಅಂತಾರೆ, ಗ್ಲಾಸ್ ಬಾಟಿಲಲ್ಲಿ ಸ್ಟೋರ್ ಮಾಡಬೇಕು ಅಂತ ಹೇಳ್ತಾರೆ. ಪ್ರೆಸೆಂಟ್ ಅವೈಲಬಲ್ ಆಗಿರಲಿಲ್ಲ, ಹಾಗಾಗಿ ನಾನು ಇದರಲ್ಲೇ ಹಾಕಿ ಇಡ್ತಾಯಿದ್ದೀನಿ. ಪ್ರೆಸೆಂಟ್ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನಮ್ಮ ಚಿನ್ನುಗೆ ರೂಢಿ ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ತೀನಿ. ಅದನ್ನು ಫ್ರಿಜ್ಜಲ್ಲಿ ಅಪ್ ಟು 2 to 3 months ನಾವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ನಂತರ ನಮ್ಮ ಚಿನ್ನುಗೆ ಈಗ ಉಗ್ಗು ತಯಾರು ಮಾಡ್ತಾಯಿದ್ದೀನಿ. ನೋಡಿ, ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಒಂದು 1/2 ಸ್ಪೂನ್ಗಿನ ಸ್ವಲ್ಪ ಹೆಚ್ಚಿಗೆ ಹಾಕ್ಕೋತಿದ್ದೀನಿ. ನಂತರ ಇದು ಸ್ಪ್ರೌಟೆಡ್ ರಾಗಿ ಪೌಡರ್ ಇದು ಮಾಡ್ಕೊಂಡಿರೋದು. ಇವೆರಡು 2 ಬೌಲಲ್ಲಿ ಹಾಕ್ಕೊಂಡು ಫಸ್ಟು ಸ್ವಲ್ಪ ವಾಟರ್ ಹಾಕ್ಕೊಂಡು ಇದನ್ನೆಲ್ಲ ಇದರಲ್ಲಿ ಚೆನ್ನಾಗಿ ಉಂಡೆ ಇಲ್ಲ ಥರ ಮಿಕ್ಸ್ ಮಾಡ್ಕೋತಿದ್ದೀನಿ. ಯಾಕಂದರೆ ಸ್ಟವ್ ಮೇಲೆ ನಾವು ಡೈರೆಕ್ಟು ಬೌಲ್ಗೆ ಹಾಕೋದ್ರಿಂದ ಬೇಗ ಉಂಡೆ ಆಗಿಬಿಡುತ್ತೆ. ಹಾಗಾಗಿ ಈ ಥರ 2 ಬೌಲ್ಸಲ್ಲಿ ಫಸ್ಟು ಸ್ವಲ್ಪ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಬೌಲಲ್ಲಿ ವಾಟರ್ ಹಾಕಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಅದು ಸ್ವಲ್ಪ ಕಾದ್ಮೇಲೆ ಫಸ್ಟು ಡ್ರೈ ಫ್ರೂಟ್ ಪೌಡರ್ ಇದೆಯಲ್ವ ಅದನ್ನು ಚೆನ್ನಾಗಿ ಒಂದು 5 minutes ಕುದಿಸ್ಕೋಬೇಕು. ಯಾಕಂದರೆ ಡ್ರೈ ಫ್ರೂಟ್ಸ್ ಅಷ್ಟು ಬೇಗ ಜೀರ್ಣ ಆಗೋಲ್ಲ ಆ್ಯಂಡ್ ಕರಗೋದಿಲ್ಲ, ಸ್ವಲ್ಪ ಡೈಜೆಷನ್ ಕಷ್ಟ ಆಗುತ್ತೆ ಅಂತಾರೆ. ಹಾಗಾಗಿ ನಾನು ಇದೇ ಫಸ್ಟ್ ಟೈಮ್ ನಮ್ಮ ಚಿನ್ನಕ್ಕೆ ಕೊಡ್ತಾ ಇರೋದು. ನಾನು ಅಪ್ ಟು 8 months ಕಂಪ್ಲೀಟ್ ಆಗೋವರೆಗೂ ಬರೀ ಬ್ರೆಸ್ಟ್ ಮಿಲ್ಕ್ ಆ್ಯಂಡ್ ರಾಗಿ ಸರಿ ಮಾತ್ರನೇ ಕೊಡ್ತಾಯಿದ್ದೆ. ಅದು 1 time, ಯಾವಾಗಾದರೂ ಸಮ್ಟೈಮ್ಸ್ 2 times ಆ ಥರ ಮಾಡ್ತಿದ್ದೆ. ಇನ್ಮೇಲೆ 9th month ಎಂಟರಲ್ವ, ಹಾಗಾಗಿ ಡ್ರೈ ಫ್ರೂಟ್ಸ್ನ ಸೇರಿಸೋಣ ಅಂತ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಸ್ಟಿರ್ ಮಾಡ್ತಾ ಒಂದು 5 to 7 minutes ಚೆನ್ನಾಗಿ ಸ್ಟಿರ್ ಮಾಡ್ತಾ ಕಲಿಸ್ಕೋಬೇಕು ಡ್ರೈ ಫ್ರೂಟ್ಸ್ ಪೌಡರ್ನ. ಅದಾದ ನಂತರ ರಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ರಾಗಿ ಪೌಡರು, ಅದನ್ನು ಸೇರಿಸಿ ಚೆನ್ನಾಗಿ ನೆಕ್ಸ್ಟ್ ಒಂದು 5 minutes ಕುದಿಸ್ಕೋಬೇಕು. ನೋಡಿ, ಗಟ್ಟಿ ಬರ್ತಾ ಇದೆ. ಜಾಸ್ತಿ ತೆಳ್ಳಗೂ ಇರಬಾರ್ದು ಆ್ಯಂಡ್ ಜಾಸ್ತಿ ಗಟ್ಟಿನೂ ಆಗಬಾರ್ದು. ಆ ಥರ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಮಕ್ಕಳಿಗೆ ಚೆನ್ನಾಗಿ ತಿಂತಾರೆ. ನಾನು ಯಾವುದೇ ಥರ ಸಾಲ್ಟು ಏನೂ ಆ್ಯಡ್ ಮಾಡ್ತಿಲ್ಲ. 1 yearವರೆಗೂ ಸಾಲ್ಟ್ ಕೊಡಬಾರ್ದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು 11th month ಆ್ಯಡ್ ಮಾಡ್ತೀನಿ, ಅದು ಲಿಟ್ಟಿಲ್ ಬಿಟ್ ಮಾತ್ರ.
ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಲ್ಲ. ನೋಡಿ, ಅದಾದ ನಂತರ ಇದು ಫೈನಲ್ಲಾಗಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇನ್ನು ಮಕ್ಕಳಿಗೆ ಫೀಡ್ ಮಾಡಿಸೋದೇನೆ. ಫಸ್ಟ್ ಟೈಮ್ ಅಲ್ವಾ ಈ ಡ್ರೈ ಫ್ರೂಟ್ಸ್ನ ಆ್ಯಡಪ್ ಮಾಡಿಕೊಂಡು ಚಿನ್ನುಗೆ ತಿನ್ನಿಸ್ತಾ ಇರೋದು. ಬಟ್ ತುಂಬ ಇಷ್ಟಪಟ್ಟು ತಿಂದ. ನಾನು ಇದನ್ನು ಆಲ್ರೆಡಿ 1 ವೀಕಿಂದ ಟ್ರೈ ಮಾಡ್ತಾಯಿದ್ದೀನಿ, ಚಿನ್ನಕ್ಕೆ ಕೊಡ್ತಾಯಿದ್ದೀನಿ. ಬಟ್ ಯಾವುದೇ ಥರ ಡೈಜೆಷನ್ ಪ್ರಾಬ್ಲಮ್ಸ್ ಏನು ಬರಲಿಲ್ಲ. ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಮಾಡಿಕೊಂಡು ಆ್ಯಡಪ್ ಮಾಡ್ಕೊಳ್ಳಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.